ಆಚರಿಸಬೇಕು. ಆದರೆ ಸಪ್ತಾಹದ ಆಚರಣೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಒಂದು ದಿವಸನಾದರೂ ನನ್ನ ಪಠಣ ಮಾಡೋಣ. ರಾಜಪೂಜೆ ಯೋಗ ಅಂತ ಮೊದಲಿಗೆ ಧ್ಯಾನ ಶ್ಲೋಕಗಳನ್ನು 5 ಶ್ಲೋಕಗಳನ್ನು ಪಠಣ ಮಾಡಿ ಆಮೇಲೆ 9ನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ ನಮೋಸ್ತುತೆ ವ್ಯಾಸ ವಿಶಾಲಬುದ್ಧೇ ಹುಲ್ಲಾರವಿಂದಾಯ ತಪರ್ಧನೇಂದ್ರ ಯೇನ ತ್ವಯಾ ಭಾರತತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಪ್ರಪನ್ನ ಶಶ್ವಚ್ಛಾಂತೇಯ ಪ್ರತಿಜಾನೀತಿ ನ ಮೇ ಭಕ್ತ ಪ್ರಣಶ್ಯತಿ ನ ಮೇ ಭಕ್ತ ಪ್ರಣಶ್ಯತಿ ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಉನ್ನತಿಯನ್ನು ಪಡೆಯಲಿಕ್ಕೆ ಸಾಧ್ಯತೆಯಾಗುತ್ತೆ ಅನ್ನೋದನ್ನು ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ಅಂಥ ಭಗವದ್ಗೀತೆಯ ಪಠಣವನ್ನು ನಾವು ಮಾಡಿದ್ದೀವಿ. ಆದರೆ ಭಗವದ್ಗೀತೆ ಹಾಗಾದರೆ ಶಾಸ್ತ್ರ ಅನುಸರಣೆ ಮಾಡುವುದು ತುಂಬ ಕಷ್ಟ ಅಂತ ಕೆಲವರ ಮನಸ್ಸಿನಲ್ಲಿರುತ್ತೆ. ಈ ಉದಾಹರಣೆಗಾಗಿ ನಾವು 3 ಋಣವನ್ನು ಹೊತ್ತು ಬಂದಿರ್ತೀವಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಅನೇಕ ಋಣಗಳನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಆದರೆ ಅದರಲ್ಲಿ ಪ್ರಧಾನವಾಗಿ 3 ಋಣವನ್ನು ಹೆಚ್ಚಾಗಿ ಎಲ್ಲ ಕವಿಗಳು ಶಾಸ್ತ್ರಕಾರರು ಹೇಳಿದ್ದಾರೆ. ಯಾವ್ಯಾವುದು ಅಂತ ಕೇಳಿದರೆ ದೇವಋಣ, ಪಿತೃಋಣ, ಋಷಿ ಋಣ ಅಂತ. ಹಾಗಾಗಿ ನಾವು ಈ 3 ಋಣದಿಂದ ಮುಕ್ತರಾಗದೇ ಇದ್ದರೆ ನಮಗೆ ಯಾವತ್ತೂ ಈ ಚಕ್ರದಲ್ಲಿ ನಾವು ತಿರುಗುತ್ತಾನೇ ಇರ್ತೀವಿ, ಇದರಿಂದ ಹೊರಗೆ ಬರಲಿಕ್ಕೆ ಆಗಲ್ಲ. ಹಾಗಾದರೆ ಈ 3 ಋಣವನ್ನು ನಾವು ಬಗೆಹರಿಸಿಕೊಳ್ಳುವುದು ಹೇಗೆ ಅಂತ ಕೇಳಿದರೆ ಈ ರೀತಿ ದೇವತಾ ಕಾರ್ಯದಲ್ಲಿ ಕಾರ್ಯವನ್ನು ಕೈಗೊಂಡ್ರೆ ನಾವು ದೇವಋಣದಿಂದ ಮುಕ್ತರಾಗಲಿಕ್ಕೆ ಸಾಧ್ಯವಾಗುತ್ತೆ. ಮನೆಯಲ್ಲಿ ಪ್ರತಿ ದಿವಸ ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಸ್ನಾನ ಮಾಡಿ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿದರೂ ಅದರಿಂದ ನಿಮಗೆ ಆ ದೇವಋಣ ಎನ್ನುವುದು ಕಡಿಮೆಯಾಗ್ತಾ ಇರುತ್ತೆ. ಹಾಗೆ ಪಿತೃಋಣ, ಇದು ಸಹಿತ ಹಾಗೆ. ಮನೆಯಲ್ಲಿ ಪಿತೃ ಕಾರ್ಯಗಳನ್ನು ನಡೆಸದೇ ಇದ್ದರೆ ಈ ಪಿತೃಋಣದಿಂದ ನಮಗೆ ಯಾವತ್ತೂ ಮುಕ್ತಿಯೇ ಸಿಗಲ್ಲ. ಹಾಗಾಗಿ ಪಿತೃಋಣವನ್ನಂತೂ ಅತ್ಯಂತ ದೇವ ಕಾರ್ಯವನ್ನಾದರೂ ಬಿಡಬಹುದು, ಪಿತೃ ಕಾರ್ಯವನ್ನು ಬಿಡಬಾರದು ಅಂತ ಶಾಸ್ತ್ರಕಾರರು ಪುನಃ ಪುನಃ ಎಚ್ಚರಿಸ್ತಾರೆ. ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮತಿತವ್ಯಂ ಅಂತ. ಹಾಗಾಗಿ ಪಿತೃಋಣದಿಂದ ಮುಕ್ತರಾಗಬೇಕು ಅಂದರೆ ಈ ಪಿತೃ ಕಾರ್ಯವನ್ನು ನಾವು ನಡೆಸಬೇಕು. ಇನ್ನು ಋಷಿ ಋಣ, ಇದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುವುದು ಅಂತ ಕೇಳಿದರೆ ನಮ್ಮ ಸನಾತನ ಧರ್ಮ ಏನು ಹೇಳಿದೆಯೋ, ನಮ್ಮ ಸಂಸ್ಕೃತಿ ಏನು ಹೇಳಿದೆಯೋ, ನಮ್ಮ ಹಿಂದಿನ ಋಷಿಮುನಿಗಳು ನಮಗೆ ಯಾವ ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೋ ಆ ಮಾರ್ಗದಲ್ಲಿ ನಾವು ನಡೆಯಬೇಕು. ಅದು ಹೇಗೆ ಎಲ್ಲಿ ಗೊತ್ತಾಗುತ್ತೆ ಅಂತ ಕೇಳಿದರೆ ಈ ಭಗವದ್ಗೀತೆಯ ಅಧ್ಯಯನವನ್ನು ಮಾಡುವುದರಿಂದ ಅದರಲ್ಲಿ ಎಲ್ಲವೂ ಹೇಳ್ತಾರೆ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಅಂತ. ಹೀಗೆ ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರವನ್ನು ನಾವು ನಡೆಸಿಕೊಂಡು ಹೋದರೆ ಅದರಿಂದಲೇ ನಮ್ಮ ಋಷಿ ಋಣದಿಂದಲೂ ನಾವು ಮುಕ್ತರಾಗಲಿಕ್ಕಾಗತ್ತೆ. ಹಾಗಾಗಿ ಈ ಎಲ್ಲ ಋಣದಿಂದ ನಾವು ಮುಕ್ತರಾದಾಗ ನಾವು ಈ ಸಂಸಾರ ಚಕ್ರದಿಂದ ಮುಕ್ತರಾಗಿ ಮೋಕ್ಷವನ್ನೇ, ಅಂದರೆ ಶಿವನ ಸಾನ್ನಿಧ್ಯವೋ ವಿಷ್ಣು ಸಾನ್ನಿಧ್ಯವೋ ಯಾವುದೇ ಆಗಲಿ ಅದು ಎಲ್ಲವೂ ಒಂದೇ. ನಾವು ಈಗ ನಮ್ಮ ದೃಷ್ಟಿಯಿಂದ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಂತ ಇರುವುದು ಒಂದೇ ಸತ್ಯ, ಆದರೆ ಅದನ್ನು ಶಾಸ್ತ್ರಕಾರರು ನಾನಾ ರೀತಿಯಲ್ಲಿ ವರ್ಣಿಸಿದಾರಷ್ಟೇ. ಹಾಗಾಗಿ ನಮಗೆ ಮೋಕ್ಷ ಅಂದರೆ ದೇವರ ಸಾನ್ನಿಧ್ಯವು ನಮಗೆ ಲಭಿಸುತ್ತೆ. ಹಾಗಾಗಿ ಅಂತಹ ಸದ್ಬುದ್ಧಿ ಸದಾಚಾರವನ್ನು ಭಗವಂತ ನಮ್ಮೆಲ್ಲರಿಗೂ ಕರುಣಿಸಲಿ, ಹಾಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಮ್ಮನ್ನೆಲ್ಲರನ್ನೂ ಕಾಪಾಡಲಿ ಶ್ರೀ ಧರ್ಮೇಶ್ವರ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕರಚರಣಕೃತಂ ವಾ ಕಾಯಜಂ ಕರ್ಮಜಂ ವಾ ಮಾನಸಂ ವಾ ಪರಾಧಂ ವಿಹಿತಂ ವಾ ಸರ್ವವೇದಕ್ಷಮಸ್ವ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ.